ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ತರ್ಲೇಚ ಪ್ರೇಮ. ಇದು ನನ್ನ 3ನೇ ವ್ಲಾಗು. ಇವತ್ತು ಎಲ್ಲ ಬೆಳಗ್ಗೆ 3 ಗಂಟೆಯಿಂದನೇ ಎದ್ದು ಪ್ರಿಪ್ರೇಷನ್ ಎಲ್ಲ ಮಾಡ್ಕೊತಿದ್ದೀವಿ. ಎಲ್ಲಿ ಅಂದರೆ ಎಲ್ಲಮ್ಮನ ಗುಡ್ಡಕ್ಕೆ ಹೊರಟಿದ್ದೀವೆಲ್ಲ, ಸೌದತ್ತಿ ಎಲ್ಲಮ್ಮನ ಗುಡ್ಡಕ್ಕೆ ಹೊರಟಿದ್ದೀವಿ. ಅದಕ್ಕೆ ಬೆಳಗ್ಗೆ 3 ಗಂಟೆಗೆ ಎದ್ದು ಎಲ್ಲ ರೆಡಿ ಆಗ್ತಿದ್ರು. ರೆಡಿ ಆಗಿ ಆಲ್ರೆಡಿ ಹೊರಟಿದ್ದೀವಿ. ನಾನು, ಅಮ್ಮ, ಅಕ್ಕ, ತಮ್ಮ, ಆಮೇಲೆ ಅಮ್ಮ ಎಲ್ಲ ಹೊರಟಿದ್ದೀವಿ. ನೆಕ್ಸ್ಟು ಮುಂದೆ ಹೋದ ತಕ್ಷಣ ನೋಡೋಣಂತೆ. ಗೈಸ್, ಎಷ್ಟು ಕತ್ಲಾಗಿದೆ ಅಂದರೆ ನೋಡಿ, ನಮ್ಮ ಶಿವಮೊಗ್ಗದ ರೈಲ್ವೆ ಸ್ಟೇಷನ್ ನೋಡಿ ಗೈಸ್. ಆ ಕಡೆ ಹೋಯ್ತು, ಇವಾಗ ಫ್ಲೈಓವರ್ ಹತ್ತುತ್ತಿದ್ದೀವಿ. ರೈಲ್ವೆ ಸ್ಟೇಷನ್ ಕಾಣಿಸಿಲ್ಲ, ಅಲ್ಲ ಹಿಂದಿಂದ ಒಂದು ಕಾಣಿಸುತ್ತೆ, ಅದು ತೋರಿಸ್ತೀನಿ ನಿಮಗೆ. ಎಷ್ಟು ಕತ್ಲಾಗಿದೆ ನೋಡಿ. ನೋಡಿ, ಅದು ತೋರಿಸ್ತೀನಿ ನಿಮಗೆ. ಗೋಡೆ ಅಡ್ಡ ಬಂದ್ಬಿಡ್ರಿ. ಅಲ್ಲಿ ತನಕ ಶಾರ್ಟ್ಸ್ ಎಂಜಾಯ್ ಮಾಡಿ. ಮ್ಯೂಸಿಕ್ திருந்தி போன ஒன்னாலதான் திரியிறவோம் பின்னாலதான். इस राह में तुम चल रहे हो बेटा, एक दिन पूरी तरह फंसोगे. ಹಾಯ್ ಗೈಸ್, ದೇವಸ್ಥಾನಕ್ಕೆ ಬಂದಿದ್ದೀವಿ. ಬರಬೇಕಾದ್ರೆ ತಿಂಡಿಗೆ ಸ್ಟಾಪ್ ಮಾಡಿದ್ದೀವಿ. ಇಲ್ಲೊಂದು ದೇವಸ್ಥಾನ ಇದೆ. ಯಾವ ದೇವಸ್ಥಾನ ಅಂದರೆ ಇದು ಆದಿಬಸವೇಶ್ವರ ದೇವಸ್ಥಾನ. ಎಲ್ಲ ತಿಂಡಿಗೆ ನಿಲ್ಸಿದ್ದೀವಿ. ಒಳ್ಳೆ ಇಡ್ಲಿ ವಡೆ, ಕಾಲಲ್ಲಿ ಕೂತಿ ಅಮ್ಮ ವಾಣಿ ಎಲ್ಲ ಬಡಿಸ್ತಾರೆ. ಇವಳು ಒಳಗಡೆ ಕೂತ್ಕೊಂಡೆ ಫುಲ್ಲು ಓಡಾಯಿಸ್ತಾಳೆ. ಇವನು ನೋಡಿದ್ರೆ ಡ್ರೈವಿಂಗ್ ಏನು ಇವನೇ ಕಾರ್ ಓಡಿಸ್ದಾಗ ಕೂತ್ಕೊಂಡ್ಬಿಟ್ಟು, ನೀನೇನು ಓಡಿಸ್ ಕಾರು ಎಲ್ಲ ನೋಡಿ ಇಷ್ಟು ಕರೆಕ್ಟಾಗಿ ತಿಂಡಿ ಬಿಡಿಸ್ತೇವೆ. ಇವಾಗ ಅಲ್ಲಿ ಟೀ ಆಯಿತು, ಗಾಡಿ ಎಲ್ಲ ಚೆನ್ನಾಗಿ ನೀರಲ್ಲ, ಇದು ಸಾಂಬಾರು. ಏನು ಗಾಳಿ, ಸಕ್ಕತ್ತಾಗಿದೆ ಗಾಳಿ. ಕ್ಲೈಮೇಟು ಅಂದರೆ ಇಷ್ಟು ಸೂಪರ್ ಕ್ಲೈಮೇಟ್ ಇದೆ. ವಾವ್, ಫುಲ್ ಗ್ರೀನರಿ. ನಾವೆಲ್ಲ ಸಿಟಿಯಲ್ಲಿರೋರು, ಇಲ್ಲಿ ಫುಲ್ ಹಳ್ಳಿ, ಎಕರೆಗಟ್ಟಲೆ ಫುಲ್ಲು ಬೆಳೆ ಬೆಳೀತಾರೆ. ಇಲ್ಲಿ ಬದನೆಕಾಯಿ, ಅದು ಶೇಂಗಾ, ಹತ್ತಿ ಎಲ್ಲ ಜಾಸ್ತಿ ಬೆಳೀತಾರೆ. ಎಂಟ್ರಿ ಆಗಿ ದೇವಸ್ಥಾನ ಹೊರಗಡೆ ಕ್ಯೂ ಇತ್ತು. ಕ್ಯೂ ತೋರಿಸ್ತೀನಿ ನಿಮಗೆ. ನೋಡ್ರಿ ಎಷ್ಟು ಖಾಲಿ ಆಗಿದೆ ನೋಡ್ರಿ. ಇಲ್ಲಿ ದೇವಸ್ಥಾನಕ್ಕೆ ನಾವು ಒಬ್ಬನೇ ಬಂದಿದ್ದೀವೇನೋ. ದೇವಸ್ಥಾನಕ್ಕೆ ಮೇ ಬಿ ನಾವು ಒಬ್ಬನೇ ಬಂದಿದ್ದೀನೇನೋ, ಆ ಥರ ಅನಿಸ್ತು. ಪೂರ್ತಿ ಖಾಲಿ. ನಿಂಗೂ ಎಲ್ಲ ನೋಡಿ ಇವಾಗ ಬಂದು ನೋಡಿ ಗೈಸ್. ಇವಳಿಗೆ ಎಲ್ಲೋ ನೋಡಿ, ನಾನು ಎಲ್ಲೋ ನೋಡಿ ನೋಡಿ ಗೈಸ್. ಒಂದೇನಂದರೆ ನಮ್ಮ ದರ್ಶನ ಇವತ್ತು ಆರಾಮಾಗಿ ಗೈಸ್. ಯಾರು ಒಬ್ಬರು ಜನ ಇಲ್ಲ ಗೈಸ್.
ಮೇ ಬಿ ಒಳಗಡೆ ದೇವಸ್ಥಾನ ಹತ್ರ ಇರಬೇಕು. ಒಬ್ರೊಬ್ರು ಜನ ಇಲ್ಲ. ಎಷ್ಟು ಈಸಿಯಾಗಿ ಹೋಗ್ತಿದ್ದೀವಿ ಅಂದರೆ ಒಳಗಡೆ ಅಷ್ಟು ಈಸಿಯಾಗಿ ಹೋಗ್ತಿದ್ದೀವಿ. ಕ್ಯಾಪ್ ಎಂಟ್ರಿ ಇಲ್ಲ ಒಳಗಡೆ. ಪೂರ್ತಿ ಖಾಲಿದೆ ಗೈಸ್. ಇದೇ ಫಸ್ಟ್ ನಾನು ಈ ಥರ ಹೋಗ್ತಿರೋದು. ಇದೇ ಫಸ್ಟ್ ಗೈಸ್. ಒಳಗಡೆ ರಶ್ ಇದೆ ಅಂತಮ್ಮ. ಒಳಗಡೆ ರಶ್ ಇದೆ ಅಂತಮ್ಮ. ಒಳಗಡೆ ತೋರ್ಸೋಕ್ಕಾಗತ್ತೆ ಇಲ್ಲ ಗೊತ್ತಿಲ್ಲ. ಟ್ರೈ ಮಾಡ್ತೀನಿ. ಅಮ್ಮ ಇದೆಲ್ಲ ಕಟ್ಟಬೇಕು. VIP ದರ್ಶನ 500 ರೂಪಾಯಿಗಿಂತ 100 ರೂಪಾಯಿದಲ್ಲ ಎಷ್ಟು ವಾಸಿ ಗೈಸ್. ತೀರ್ಥ ಇದಿದೆ. ಅದು ನೆಕ್ಸ್ಟ್ ಯಾವುದು ಅಲ್ಲಿ ನೀರು ತುಂಬಿಸ್ತಾರಲ್ಲ, ಜೋಗಮ್ಮ ಬಾವಿ. ಜೋಗಳ ಬಾವಿ. ನೆಕ್ಸ್ಟ್ ಅಲ್ಲಿಗೆ ಹೋಗ್ತೀನಿ ಮೈಸೂರು. ಪಪ್ಪಲ್ ಫೋನ್ ಕೊಡ್ಬೇಕು. ಇಲ್ಲಿ ಹತ್ರನೇ ಇದೆ ಅದು. ಇಲ್ಲಿ ಹೋಗ್ತಾ ಇದ್ದೀನಿ. ಎಷ್ಟು ಫ್ರೀ ಇದೆ ನೋಡಿ ಇದು. ಕ್ಯಾನ್ಸಲ್. ಹೌದಾ, ದೇವಸ್ಥಾನಕ್ಕೆ ಕಾಲು ತೊಳಿಬಾರ್ದು. ಆ್ಯಕ್ಚುಲಿ ಹೋಗೋಕ್ಕಿಂತ ಮುಂಚೆನೇ ಕಾಲು ತೊಳ್ಕೊಂಡು ಒಳಗಡೆ ಹೋಗ್ಬೇಕಿತ್ತು. ನಾವು ಡೈರೆಕ್ಟ್ ಹೋಗ್ಬಿಟ್ವಿ. ನಾವೇನೋ ರಶ್ ಇರುತ್ತೆ ಅಂದ್ಕೊಂಡು ಡೈರೆಕ್ಟ್ ಹೋದ್ವಿ. ಇದು ನೋಡಿದ್ರೆ ಇಷ್ಟು ಬೇಗ ಆಗುತ್ತೆ ಅಂತ ಗೊತ್ತಿಲ್ಲ. ಹೋಗೋದು 2 ನಿಮಿಷಕ್ಕೆ ದರ್ಶನ ಮಾಡಿದ್ವಿ, ಬಂದಿದೆ. ಇವಾಗ ಏನು ಮೇ ಬಿ ಪರ್ಚೇಸಿಂಗ್ ಮಾಡ್ತಾರೆ ಏನೋ ಗೊತ್ತಿಲ್ಲ, ನೋಡೋಣ. ಮೊಬೈಲಲ್ಲೇ ಮುಳುಗಿರ್ತಾಳೆ ಗಾಯ್ಸಳು. ಅದೇ ವಿಡಿಯೋ ಆದ್ರೂ ಕಳಿಸಿ, ಏನಾದರೂ ಕಳ್ಸ್ಕೊಟ್ಟು ಮೊಬೈಲ್ ಕೆಲಸ ಮಾಡ್ತಿದ್ಯಾ ತಾನೆ ಅಷ್ಟೇ. ಹೂನಬ್ಬ ಇವ ಗೈಸ್. ವಾಪಸ್ ಹೋಗ್ತಾ ಇದೀವಿ ಕಾರ್ ಹತ್ರ ವಾಪಸ್ ಹೋಗ್ತಿದ್ದೀವಿ. ಅದೇ ಚರ್ಚ್. ಪರ್ಚೇಸಿಂಗ್ ಏನೂ ಇಲ್ಲ ಅಂತ ಕ್ಯಾನ್ಸಲ್. तिथे एक देवळा आता आणि मागे गेलं तर ಅಲ್ಲೊಂದು ದೇವಸ್ಥಾನಕ್ಕೆ ಹೋಗೋದು ಬೇಡ. ಪರಶುರಾಮ ದೇವಸ್ಥಾನ, ಪರಶುರಾಮ ಹೊಂಡ. ಹಾಂ, ಪರಶುರಾಮ ಹೊಂಡ ಏನು ಹೋಗೋದು ಬೇಡ ಅಲ್ಲಿ. ಆಯ್ತು, ಹೋಗ್ತೀವಿ ಆಮೇಲೆ ಬಾ. ಸ್ವಿಂಡ್ ಮಿಲ್ ಇದು ಮತ್ತೆ ಹೋಗ್ತಿದ್ದೀವಿ ಹೊರಗಡೆ. ಬರ್ಬೇಕಾದ್ರೆ ಸ್ವಾಗತ ಅಂತ ಹಾಕ್ಯಾರಿ, ಹೋಗ್ಬೇಕಾದ್ರೆ ಏನು ಹಾಕೇ ಇಲ್ಲ. ಇದು ಒಂದು ಏನಾದರೂ ಹಾಕಬೇಕಿತ್ತು, ಅದಾಗ ಅವಾಗ ಚೆನ್ನಾಗಿರ್ತಿತ್ತು. ಗೈಸ್ ಫೈನಲಿ ರಾಖಿ ಪರ್ಚೇಸಿಗೆ ಬಂದಿದ್ದೀವಿ. ಇವಾಗ ರಾಖಿ ಹುಡುಕ್ತಿದ್ದೀವಿ. ಆ ಕಡೆ ಅಪ್ಪ ಹುಡುಕ್ತಿದ್ದಾರೆ. ಅಪ್ಪ, ಅಮ್ಮ, ಅಜ್ಜಿ ಎಲ್ಲವರು ಹುಡುಕ್ತಿದ್ದಾರೆ. ನಾವಿಲ್ಲಿ ಹುಡುಕ್ತಿದ್ದೀನಿ ನೋಡಿ ಗೈಸ್. ಇಲ್ಲಿ ಅಂಗಡಿ ಪೂರ್ತಿ ರಾಖಿಗಳು.
ನೋಡಿ ಗೈಸ್, ನಿಮಗೆ ಯಾರಿಗೂ ದೃಷ್ಟಿ ಆಗದೆ ಇರಲಿ ಅಂತ ನಿಮಗೊಂದು ರಾಖಿ. ನೋಡಿ ಗೈಸ್, ಚೈನ್ ಹಿಂದಿದೆ. ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ. ಜೋ 1000 ರೂಪಾಯಿನ ಎಷ್ಟು ತಡಿ ರೇಟ್ ನೋಡೋಣ. 544 ಅಂದರೆ ಗೈಸ್ 150 ರೂಪಾಯಿ ಇದೊಂದು ರಾಖಿಗೆ. ನೋಡಿ ಗೈಸ್, ಯಾವ್ದು ಬೇಕದು ಎಲ್ಲ ಚೆನ್ನಾಗಿದೆ. ಇದು ನೋಡಿ ಗೈಸ್, ಗಣಪತಿ. ನನ್ನ ತಮ್ಮ ಯಾಕೆ ಓಡೋಗ್ತಾರಲ್ಲ ಗೈಸ್. ನನ್ನ ತಮ್ಮ ಯಾಕೆ ಓಡೋಗ್ತಾನೆ ತಿರ್ಗಲಿ. ಹುಡುಗಿ ಎಲ್ಲ ಕಣ, ಇದು ಕ್ಯಾಮ್ರಾ. ಓಯ್ ಓಯ್ ನೋಡಿ ಗಾಯ್ಸ್, ರಾಖಿ ನೋಡಿ ಗಾಯ್ಸ್. ನೋಡಿ ಗಾಯ್ಸ್, ರಾಖಿ. ಗೈಸ್ ನೋಡಿ ಗೈಸ್, ಇದೆಲ್ಲ 5 ರೂಪಾಯಿದು, 10 ರೂಪಾಯಿದು, 20 ರೂಪಾಯಿದು, 15 ರೂಪಾಯಿದು ಎಲ್ಲ ಇದೆ. ನನ್ನ ತಮ್ಮಂಗೆ ತೋರಿಸ್ಲಾ ಗೈಸ್, ನಿಮಗೆ ಸೈನ್ ಹಾಕೋಬೇಕು. ನನ್ನ ತಮ್ಮಂಗೆ ತೋರಿಸ್ತೀನಿ ನೋಡಿ ಗೈಸ್, ಇಲ್ಲಿ ನನ್ನ ತಮ್ಮಂಗೆ ತೋರಿಸ್ತೀನಿ ನೋಡಿ ಇಲ್ಲಿ. ಟೊಣ ನೋಣ ನೋಣ. ಉತ್ತಮ್ मेरे को वो उसमें देखो जी. ಗೈಸ್ ಅಪ್ಪ ಕರೀತಿದ್ದಾರೆ. ಹಾಂ, ಇಲ್ಲಿ ಯಾವುದೋ ಸೆಲೆಕ್ಷನ್ ಆಗಿದೆ, ಚೆನ್ನಾಗಿದೆಯಲ್ಲ ಗೈಸ್. ಇವಾಗ ಬರ್ತಾನೆ ನೋಡಿ ಗೈಸ್, ಇಲ್ಲಿ ನೋಡೋಕ್ಕೆ ಇವಾಗ ಬರ್ತಾನೆ. ಚೆನ್ನಾಗಿದೆಯಲ್ಲ ಗೈಸ್ ಇದು. ಹಾಂ ನೋಡಿ, ಬೇಸ. ಓ ಪಾಪ ಚೆನ್ನಾಗಿದೆ. ಯಾವುದಿದು? ನವಿಲು ಚೆನ್ನಾಗಿದೆ ಗೈಸ್. ಇವೆಲ್ಲ ಹಾಕಿಬೇಕಂದ್ರೆ ಅಮರ್ ಗಾರ್ಮೆಂಟ್ಸಿಗೆ ಬನ್ನಿ ಗೈಸ್, ಶಿವಮೊಗ್ಗ. ಶಿವಪ್ಪನ ಕಷ್ಟ ಎದುರುಗಡೆ ಇರುತ್ತೆ ಗೈಸ್. ಇವೆಲ್ಲ ಬೇಕು ಅಂದರೆ ಅಮರ್ ಗಾರ್ಮೆಂಟ್ಸಿಗೆ ಬರಬೇಕು. ಹಾಂ, ಅಲ್ಲ, ಇದು ಕೆಳಗಡೆ ಬಿದ್ದಿದ್ದು. ಇದೇ ಅಲ್ಲ ನಮ್ಮದು, ಇದೇ ಅಲ್ಲ ಅಮ್ಮ ನಮ್ಮದು. ಹಾಂ ಇದೆ ನೋಡಿ ಗೈಸ್, ಇಲ್ಲಿ ಎಷ್ಟು ಕೊಂಡ್ರಾಕಿ ಪರ್ಚೇಸ್ ಮಾಡಿದ್ದೀವಿ ನೋಡಿ ಗೈಸ್. ಎಷ್ಟು ಕೊಂಡ್ರಾಕಿಲ್ಲ ಗೈಸ್. ನೋಡಿ ಗೈಸ್, ನಿಮಗೆ ಯಾವ್ದು ಬೇಕದು ನೋಡಿ ಗೈಸ್. ಇದರಲ್ಲೇ ನಿಮಗೆ ಚೆನ್ನಾಗಿರೋದು ತೋರಿಸ್ತೀನಿ ನೋಡಿ ಗೈಸ್. ಇಲ್ಲಿ ನೋಡಿ ಗೈಸ್, ಇದು ಮತ್ತು ರುದ್ರಾಕ್ಷಿದಿದೆ, ಇದು ಇದೆ. ಹಾಂ, ಒಂದೊಂದು ಕಣ್ಣಿಂದಾನೇ ನೋಡ್ತಾನೆ ನೋಡಿ ಗೈಸ್. ಬರೀ ಒಂದೇ ಒಂದು ಕಣ್ಣಿಂದ ನೋಡ್ತಾನೆ. ಇವೆಲ್ಲ ಆಡ್ಬಿಟ್ಟಿರೋದು ಕಣೋ. ಇಷ್ಟಳಿ ನಮ್ಮ ಅಕ್ಕನ ಕೇಳಿ, ನನಗೆ ಯಾವ್ದು ಕಟ್ಟುತ್ತಿದ್ದೆ ಇವಾಗ ಇಷ್ಟರಲ್ಲಿ? ಯಾವ್ದು ಕಟ್ಟುತ್ತಿದೆಯೇ? ಓಯ್, ಯಾವ್ದು ಕಟ್ಟುತ್ತಿದೆಯಾ? ಇದಾ? ಇಷ್ಟು ನಮ್ಮ ಅಕ್ಕ ನನಗೆ ಇದು ಕಟ್ಟುತ್ತಾಳೆ.
ಟೊಣು ನೊಣು ನೊಣು. ಎಲ್ಲ ರೆಡಿ ಆಗ್ತಿದೆ. ಹರಿಸ್ತಾರೆ ಗೈಸ್, ಹರಿಸ್ತಾರೆ ಗೈಸ್. ಹುಬ್ಳಿಯಿಂದ ಹೊರಟಿದ್ದೀವಿ ದಾವಣಗೆರೆಗೆ. ಹುಬ್ಳಿಯಲ್ಲಿ ಅಲ್ಲಿ ಗೆಸ್ಟಿನ ಮನೆ ಸುಮಾರಿತ್ತು ಗೈಸ್. ಒಂದು 2-3 ಮನೆಗೆ ಹೋಗಿ ಬಂದ್ವಿ ಗೆಸ್ಟ್ ಅಂದೆ. ಅಲ್ಲಿಗೆ ಹೋಗಿ ಬರೋಷ್ಟೊತ್ತಿಗೆ ರಾತ್ರಿ ಆಗಿಬಿಡ್ತು. ಮತ್ತು ರಾಖಿ ಪರ್ಚೇಸಿಗೆ ಹೋಗಿದ್ವಲ್ಲ, ಅಲ್ಲೂ ಒಂದು 2-3 ಅವರ್ಸ್ ಅಲ್ಲೇ ಹೋಯ್ತು ಗೈಸ್. ಸುಮಾರು ರಾಖಿ ಪರ್ಚೇಸಿಂಗ್ ಇತ್ತು ಅಲ್ಲೂ 2-3 ಅವರ್ಸ್ ಹೋಯ್ತು. ಇವು ತುಂಬ ಸುಸ್ತಾಗ್ಬಿಟ್ಟಿದ್ದೀವಿ. ಎಲ್ಲರೂ ಮಲ್ಕೊಂತಾರೆ. ಅಕ್ಕ, ತಮ್ಮ, ಅಮ್ಮ, ತಮ್ಮ ಆಲ್ರೆಡಿ ಸ್ಲೀಪು ನೋಡ್ರಿ. ಫೋನ್ ನೋಡ್ದ. ಅಕ್ಕ ಅಲ್ಲಿದ್ದಾರೆ. ಅಮ್ಮ ಅಜ್ಜಿ ಫೋನ್ ಮಾಡ್ತಾರೆ. ಅಪ್ಪಾಜಿ ಮಕ್ಕೊಂಡ್ರೆ ಗಾಡಿ ಓಡಿಸೋರು ಯಾರು? ಅಪ್ಪಾಜಿ ಮಕ್ಕೊಂಡ್ರೆ ಗಾಡಿ ಓಡಿಸೋರು ಯಾರು? ಬೆಳಗ್ಗಿಂದ 530 ಸುಸ್ತಾಗ್ತಾ ಇರುತ್ತಾ? ಮತ್ತು ಅದಕ್ಕೆ ದಾವಣಗೆರೆಗೆ ಹೋಗಿ ಮಲ್ಕೊಂಡ್ರೆ ಮುಗೀತು. ಇವಾಗ ಹೋಗಲ್ಲ, 10:30ಗೆ ಹೋಗ್ತೀವಿ ದಾವಣಗೆರೆಗೆ. ಮತ್ತೆ ಶಿವಮೊಗ್ಗ ತನಕ ಹೊಡಿತೀರ ಇವಾಗ. ಹೊಡೆಯದೆ ದಾವಣಗೆರೆಗೆ ಹೋಗಿ ಮಕ್ಕೊಂಡ್ರೆ ಒಂಚೂರು ರೆಸ್ಟ್ ಆಗುತ್ತೆ. ಶಿವಮೊಗ್ಗ ತನಕ ಹೊಡೆದ್ರೆ ಇಲ್ಲಪ್ಪ ಆಗಲ್ಲ. ಸ್ಟ್ರೈನ್ ನಿಮಗೆ ಹೊಡಿಯೋದು. ನಮಗೆ ನಾವು ಸುಮ್ಮನೆ ಕೂರೋದು ಮಕ್ಕೊಳ್ಳೋದು ಅಷ್ಟೇ ಕೆಲಸ. ಮಕ್ಕಳ್ರಪ್ಪ, ನಿಮ್ಮಿಂದ ನಾನು ಮಕ್ಕಳಿರ್ತೀನಿ. ಗಾಡಿ ಯಾರು ಓಡಿಸೋರು? ಗಾಡಿ ಅದ್ರ ಕೂಡ ಓಡ್ತಿರುತ್ತೆ. ಸ್ಟೇರಿಗೆ ಯಾರು ಹಿಡಿಯೋರು? ಅದ್ರ ಪಾಡೆ ಅದು ಹಿಡಿದಿಲ್ಲ ಅಷ್ಟೇ. ಹೌದೌದು. ಯಾರು ಹಿಡಿಬೇಕಂತೇನಿಲ್ಲ. ಈ ವಿಡಿಯೋನ ಇಲ್ಲೇ ಮುಗಿಸ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋ ಜಿಮ್ಮಿಂದ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ನೆಕ್ಸ್ಟ್ ವಿಡಿಯೋ ಜಿಮ್ಮಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ.